ಕಾವ್ಯ ಅವರು ಇದ್ದಾರೆ ಅಂತ ಅನ್ಕೊಳ್ತೀನಿ. ಅವರ ಕ್ವಶನ್ ನಮ್ಮನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ರೆ ಹೇಗೆ ಅದರಿಂದ ಹೊರಗ್ ಬರೋದು, ಮತ್ತೆ ನಮ್ಮ ಫೀಲಿಂಗ್ಸ್ ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡೋದು, ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬರೋದು ಹೇಗೆ. ಮೊದಲನೇದಾಗಿ ನಮ್ಮನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ರೆ ಅದ್ರಿಂದ ಹೇಗ್ ಹೊರಗ್ ಬರೋದು. ನಮ್ಮನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನಾವೇ. ನಾವು ಕೊಟ್ಟಿರ್ತೀವಿ ಅವ್ರಿಗೆ ನಮ್ಮ ಒಂದು ಕಂಟ್ರೋಲ್ ನ ನೀವು ಮಾಡಿ ಅನ್ನೋಂತ ಒಂದು ಸೂಚನೆಯನ್ನ ನಮ್ಗ್ ಗೊತ್ತಿಲ್ಲದೆ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಒಂದು ಹೆಲ್ದಿ ಬೌಂಡ್ರೀಸ್ ಅನ್ನ ನಾವು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲ, ಮೇನ್ ಥಿಂಗ್. ಸೊ ಹಾಗಾಗಿ ಅವ್ರು ಯಾರೋ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ನಮಗ್ ಅನ್ಸುತ್ತೆ. ಮೀನ್ಸ್ ಅವರಿಗೆ ಆ ಒಂದು ಮೆಸೇಜ್ ಹೋಗುತ್ತೆ, ಓಕೆ ಇವ್ರನ್ನ ನಾನ್ ಕಂಟ್ರೋಲ್ ಮಾಡಬಹುದು ಅನ್ನೋದು ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಇರ್ಬೋದು, ನಮ್ಮ ಮಾತಿರ್ಬೋದು, ನಮ್ಮ ಬಿಹೇವಿಯರ್ ಇಂದ ಇರ್ಬೋದು. ಅದನ್ನ ನಾವು ಕೆಲವರಿಗೆ ಅಲೋ ಮಾಡಿರ್ತೀವಿ, ಇವ್ರು ನನ್ನನ್ ಕಂಟ್ರೋಲ್ ಮಾಡ್ಬೋದು ಅಂತ. ಓಕೆ, ಇನ್ನ ಸ್ವಲ್ಪ ಇನ್ ಡೆಪ್ತ್ ನೋಡೋದಾದ್ರೆ, ಸೋಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ನಮ್ಮ ಒಂದು ಆತ್ಮದ ಬೆಳವಣಿಗೆಗಿಂತ ಅವರ ಒಂದು ಆತ್ಮ ತುಂಬಾ ಬೆಳವಣಿಗೆಯನ್ನ ಹೊಂದಿರುತ್ತೆ. ಸೊ ಹಾಗಾಗಿ ಅವ್ರು ನಮ್ಮನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ಆ ಕಂಟ್ರೋಲ್ ಇಂದ ನಾನು ಈಚೆ ಹೇಗ್ ಬರೋದು ಅಂತ ಅಂದ್ರೆ, ಮೊದಲನೇದಾಗಿ ನಮ್ಮ ಒಂದು ಹೆಲ್ದಿ ಬೌಂಡ್ರೀಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ಯೂಶಿಯಲಿ ಎಲ್ಲರೂ ನಾವು ಗೊತ್ತಿರೋ ಅಂತದ್ದು, ಎಲ್ಲರೂ ಹೇಳೋ ಅಂತದ್ದು ಕೋಪ ಕೆಟ್ಟದ್ದು, ಕೋಪ ಮಾಡ್ಕೋಬಾರ್ದು ಅಂತ. ಬಟ್ ಎಷ್ಟೋ ಸಲ ಕೋಪ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಬೇರೆಯವರ ಕಂಟ್ರೋಲಿಗೆ ಇದ್ದೇ ಇರೋ ರೀತಿಯಲ್ಲಿ. ಲೈಕ್ ಎಕ್ಸಾಂಪಲ್, ನಾನ್ ಏನ್ ಮಾಡಿದ್ರು ನಾನ್ ಕೋಪನೇ ಮಾಡ್ಕೊಳಲ್ಲ ಅಂತ ಅನ್ನೋದಾದ್ರೆ ಎಲ್ಲರ ಬಿಹೇವಿಯರ್ ಬೇರೆ ತರದಲ್ಲಿ ಚೇಂಜ್ ಆಗತ್ತೆ. ಅದೇ ಇದನ್ ಮಾಡಿದ್ರೆ ಪೂಜನ್ ಕೋಪ ಬರುತ್ತೆ ಅನ್ನೋದು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ಅವರು ನನ್ನ ಜೊತೆ ಆ ತರದ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಮಾಡು. ಓಕೆ, ಈ ಮಾತು ಹೇಳಿದ್ರೆ ಪೂಜನ್ ಕೋಪ ಬರುತ್ತೆ ಅಂತ ಗೊತ್ತಿದ್ರೆ ಅವ್ರ ಆ ಮಾತು ಹೇಳೋದಿಲ್ಲ. ಮೀನ್ಸ್ ಅಲ್ಲೊಂದು ಹೆಲ್ದಿ ಬೌಂಡ್ರಿ ಕ್ರಿಯೇಟ್ ಆಯ್ತು. ಬಟ್ ಇನ್ ಜನರಲ್ ನಾವ್ ಏನ್ ಹೇಳ್ತೀವಿ, ಕೋಪ ಮಾಡ್ಕೋಬಾರ್ದು, ಅದು ಕೆಟ್ಟದ್ದು. ಬಟ್ ಕೋಪ ಆಕ್ಚುಲಿ ಕೆಟ್ಟದ್ದಲ್ಲ. ಕೋಪ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಬೇರೆಯವರ ಒಂದು ಕಂಟ್ರೋಲಿಗೆ ಸಿಗದೆ ಇರೋ ರೀತಿಯಲ್ಲಿ. ಲೈಕ್ ಎಕ್ಸಾಂಪಲ್, ನಾನ್ ಎಲ್ಲಾ ಕೆಲ್ಸನೂ ಮಾಡಕ್ ರೆಡಿ ಇದ್ದೀನಿ ಅಂತ ಅಂದಾಗ ಎಲ್ಲರೂ ಈ ಕೆಲ್ಸ ಮಾಡು, ಇದು ಪ್ರಾಜೆಕ್ಟ್ ನಿಂದೆ, ಇದು ನಿಂದೆ, ಪ್ರತಿಯೊಬ್ರುನು ನನ್ಗೆ ಹೇಳ್ತಾರೆ. ಬಟ್ ಯಾವಾಗ ಕೆಲ್ಸ ಸ್ವಲ್ಪ ಜಾಸ್ತಿ ಆಯ್ತು, ನನಗ್ ಫ್ರಸ್ಟ್ರೇಟ್ ಆಯ್ತು, ನಾನು ಇಲ್ಲ ನನ್ ಕೈಲಿ ಇದಾಗಲ್ಲ ಅಂತ ನಾನು ಕೋಪಿಸ್ಕೊಂಡ್ ಹೇಳ್ದೆ ಅಂತ ಅಂದಾಗ ಆಟೋಮೆಟಿಕ್ ಆಗಿ ಅವ್ರಿಗೂ ಗೊತ್ತಾಗತ್ತೆ, ಓಕೆ ಈ ಕೆಲ್ಸಗಳು ಜಾಸ್ತಿ ಆದ್ರೆ ಪೂಜನ್ ಕೋಪ ಬರುತ್ತೆ, ಇದನ್ ಮಾಡಲ್ಲ ಅಂತ ಅವಳು ಕೂಗಾಡ್ತಾಳೆ. ಅಲ್ಲಿ ಒಂದು ಹೆಲ್ದಿ ಬೌಂಡ್ರಿ ಕ್ರಿಯೇಟ್ ಆಯ್ತು. ನನ್ನ ಒಂದು ಕಂಟ್ರೋಲ್ ಅನ್ನ ಯಾರಿಗೂ ನಾನ್ ಕೊಡೋದಿಲ್ಲ. ಬಟ್ ನಮಗೆ ಯೂಶಲಿ ಹುಡುಗಿಯರಿಗೆ ಜಾಸ್ತಿ ಏನ್ ಟ್ರೈನ್ ಮಾಡೋದಂತ ಅಂದ್ರೆ, ಯಾರ್ ಏನ್ ಮಾಡಿದ್ರು ಕೋಪ ಮಾಡ್ಕೋಬಾರ್ದು, ಶಾಂತವಾಗಿರ್ಬೇಕು, ನಮ್ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬಾರ್ದು, ಈ ತರದಲ್ಲೇ ಟ್ರೈನಿಂಗ್ ಮಾಡೋದ್ರಿಂದ ಈ ಹುಡುಗಿರ್ ಮೇಲೆ ಈಸಿಯಾಗಿ ಬೇರೆಯವರು ಕಂಟ್ರೋಲ್ ತಗೊಳೋದಿಕ್ಕೆ ಅದು ಸಾಧ್ಯ ಆಗತ್ತೆ. ಅಂಡ್ ಹೊರ ಬರೋದಿಕ್ ಹೇಗೆ ಅನ್ನೋದು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅಂಡ್ ನಮ್ ಫೀಲಿಂಗ್ಸ್ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದು ಹೇಗೆ, ಫೀಲಿಂಗ್ಸ್ ಅನ್ನ ಎಮೋಷನ್ಸ್ ನ ನೀವು ಕಂಟ್ರೋಲ್ ಮಾಡೋದು ಆ ಹೇಗೆ ಅಂತ ಕೇಳಿದ್ದೀರಾ. ಬಟ್ ನಾನ್ ಫಸ್ಟ್ ಕೇಳುವಂತದ್ದು, ಯಾಕೆ ಕಂಟ್ರೋಲ್ ಮಾಡ್ಬೇಕು ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ಫೀಲಿಂಗ್ಸ್ ಆಗ್ಲಿ ಎಮೋಷನ್ಸ್ ಆಗ್ಲಿ ಅದು ಸಪ್ರೆಸ್ ಆದಷ್ಟು, ಮೀನ್ಸ್ ನಮ್ಮೊಳಗೆ ಆ ಒಂದು ಎಮೋಷನ್ಸ್, ಆ ಒಂದು ಫೀಲಿಂಗ್ಸ್ ಬಂತು, ಬಟ್ ಅದನ್ನ ನಾವ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದ್ ನಮ್ಮಲ್ಲೇ ಉಳ್ಕೊಂಡು ಅದ್ ಬ್ಲಾಕೇಜ್ ಆಗತ್ತೆ. ಅದ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಅದು ಈಚೆ ಹೋಗ್ಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಕೋಪ ಬಂತು, ತುಂಬಾ ಕೋಪ ಬಂತು, ಬಟ್ ಆಪೋಸಿಟ್ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಗಿಂತ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇದ್ದಾರೆ, ಅವ್ರ ಕೋಪ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ನೀವು ಅವ್ರು ಹೇಳಿದ ಮಾತ್ ನಿಮಗ್ ಕೋಪ ಬಂತು, ಆದ್ರೆ ಅವ್ರ ಹತ್ರ ತೋರ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವ್ರ ಮುಂದೆ ತೋರಿಸ್ಕೊಂಡ್ರೆ ಅದ್ ಮುಂದಿನ ಫ್ಯೂಚರ್ಗೆ ಏನೋ ಪ್ರಾಬ್ಲಮ್ ಆಗತ್ತೆ, ಅಥವಾ ನಮ್ದೇ ಅದ ಏನೇನೋ ಭಯಗಳಿರತ್ತೆ, ನನ್ಗೆ ಅವ್ರ ಮುಂದೆ ಕೋಪ ತೋರಿಸ್ಕೊಳಕ್ ಆಗ್ಲಿಲ್ಲ. ಬಟ್ ಸ್ಟಿಲ್ ಆ ಒಂದು ಕೋಪದ ಎಮೋಷನ್ ಅನ್ನ ನೀವು ಯಾವ್ದಾದ್ರು ಒಂದು ರೀತಿಯಲ್ಲಿ ಈಚೆ ಹಾಕ್ಬೇಕಾಗತ್ತೆ. ಅದು ಯಾವ್ದಾದ್ರು ಒಂದು ರೀತಿಯಲ್ಲಿ, ಲೈಕ್ ಎಕ್ಸಾಂಪಲ್, ಕೆಲವ್ರನ್ನ ನೋಡಿದ್ರೆ ಮೀನ್ಸ್ ಕೈಯಲ್ಲಿ ಏನ್ ಹಿಡ್ದಿರ್ತಾರ ಅದನ್ನ ಬಿಸಾಕ್ಬಿಡ್ತಾರೆ ಕೋಪ ಬಂದ್ರೆ. ಅದು ಆಕ್ಚುಲಿ ನೆಗೆಟಿವ್ ಅಂತ ನಾವ್ ಅಂತೀವಿ. ಬಟ್ ಆ ಟೈಮ್ ಅಲ್ಲಿ ಅವರ ಒಂದು ಬೇಡದ ಎಮೋಷನ್ ಈಚೆ ಹೋಯ್ತು. ಅದೇ ರೀತಿಯಲ್ಲಿ ಪಿಲೋ ಬೀಟಿಂಗ್ ಇರ್ಬೋದು, ಮೀನ್ಸ್ ಒಂದು ದಿಂಬನ್ನ ತಗೊಂಡು ಹೊಡೆಯೋದ್ ಇರ್ಬೋದು, ಟೆಡಿ ಬೇರ್ಗೆ ಹೊಡೆಯೋಂಥದ್ದು ಇರ್ಬೋದು. ಕೋಪ ಬಂದಾಗ ಒಬ್ಬೊಬ್ರು ಒಂದೊಂದು ಆಕ್ಟಿವಿಟಿಯನ್ನ ಮಾಡ್ತಾರೆ, ಮೀನ್ಸ್ ಅವರ ಎಮೋಷನ್ ಅನ್ನ ಈಚೆ ಹಾಕೋದಿಕ್ಕೆ. ಆ ಎಮೋಷನ್ ಈಚೆ ಹೊರಟೋಯ್ತು ಅಂತ ಅಂದ್ರೆ
ನಮಗೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆ ಎಮೋಷನ್ ಒಳಗಡೆನೆ ಉಳಿತು ಅಂತ ಅಂದ್ರೆ ಅದು ನಮ್ಗೆ ಬ್ಲಾಕೇಜ್ ಆಗಿ ಕಾಡುತ್ತೆ. ಬೇರೆ ಬೇರೆ ರೂಪದಲ್ಲಿ ಅದು ಈಚೆ ಬರುತ್ತೆ. ಟೈಮ್ಸ್ ಅದು ಕಾಯಿಲೆಯ ರೂಪನ ತಗೋಬಹುದು. ಟೈಮ್ಸ್ ಅದು ಮೈಂಡ್ ಗೆ ರಿಲೇಟೆಡ್ ಆಗಿ ಬೇರೆ ಬೇರೆ ಎಮೋಷನ್ಸ್ ನ ಅದು ತೋರಿಸ್ತಾ ಬರ್ಬೋದು. ಟೈಮ್ಸ್ ಅದು ಬೇರೆ ತರದಲ್ಲಿ ಟ್ರಿಗರ್ ಆಗ್ತಿರುತ್ತೆ. ಲೈಕ್ ಎಕ್ಸಾಂಪಲ್, ಹೊರಗಡೆ ಆಫೀಸ್ ಅಲ್ಲಿ ಏನೋ ಟೆನ್ಷನ್, ಅಲ್ಲಿ ಕೋಪ ಇದೆ, ಅಲ್ಲಿ ತೋರ್ಸಕ್ ಆಗ್ಲಿಲ್ಲ, ಮನೇಲಿ ಬಂದು ಎಲ್ಲರ ಮೇಲೆ ಕೂಗಾಡುವಂಥದ್ದು. ಅದನ್ನ ನಾವು ಮಕ್ಕಳಲ್ಲೂ ನೋಡ್ತಿರ್ತೀವಿ. ಸ್ಕೂಲಲ್ಲಿ ಏನೋ ಇಶ್ಯೂ ಆಗಿರುತ್ತೆ, ಅಲ್ಲಿ ಅವ್ರಿಗೆ ಅವರ ವಾಯ್ಸ್ ಅನ್ನ ಕೇಳೋರು ಯಾರು ಇಲ್ಲ ಅನ್ಸಿರತ್ತೆ, ಸೈಲೆಂಟ್ ಆಗಿ ಇರ್ತಾರೆ. ಬಟ್ ಮನೆಗ್ ಬಂದು ಕೂಗಾಡುತ್ತದ್ದು ಮಕ್ಳುಗಳು. ಬಟ್ ನಾವು ಮಕ್ಕಳನ್ನ ಅನ್ನೋಯಿಂಗ್ಲಿ ನಾವು ಸೈಲೆಂಟ್ ಮಾಡ್ತಿರ್ತೀವಿ. ಅದನ್ನ ಮಾಡದೇ ಇರೋದು ಬೆಟರ್. ಬಿಕಾಸ್ ಒಂದು ಎಮೋಷನ್ ಯಾವ್ದೋ ಒಂದು ರೀತಿಯಲ್ಲಿ ಈಚೆ ಹೋದಾಗ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಬಟ್ ದೊಡ್ಡವರಾಗಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ರೀತಿಯಲ್ಲಿ, ಯಾವ ರೂಪದಲ್ಲಿ ಆ ಒಂದು ಎಮೋಷನ್ ಅನ್ನ, ಫೀಲಿಂಗ್ ಅನ್ನ ಈಚೆ ಹಾಕಿದ್ರೆ ಒಳ್ಳೇದು ಅನ್ಬಿಟ್ಟು. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಎಮೋಷನ್ಸ್ ಆಗ್ಲಿ ಫೀಲಿಂಗ್ಸ್ ಆಗ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಯಾವ ರೀತಿಯಲ್ಲಿ ಸೇಫೆಸ್ಟ್ ಆಗಿ, ನಾನು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಆ ಎಮೋಷನ್ ಅನ್ನ ಈಚೆ ಹೇಗ್ ಹಾಕ್ಬಹುದು ಅನ್ನೋದನ್ನ ನೀವು ಫಸ್ಟ್ ಥಿಂಕ್ ಮಾಡಿ. ಬಿಕಾಸ್ ನೀವು ಕಂಟ್ರೋಲ್ ಮಾಡಿದಷ್ಟು ಅದು ಇನ್ನೊಂದು ಕಡೆಯಲ್ಲಿ ಬೇರೆ ರೀತಿಯಲ್ಲಿ ಮತ್ತಷ್ಟು ಫೋರ್ಸ್ಫುಲ್ ಆಗಿ ಈಚೆ ಹೋಗುತ್ತೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಆಫೀಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅಲ್ಲಿ ನಿಮ್ಗೆ ಕೂಗಾಡ್ಬೇಕು ಅನ್ನಿಸ್ತು, ಬಟ್ ಅಲ್ಲಿ ನಿಮ್ಗೆ ಆ ಅವಕಾಶ ಇರ್ಲಿಲ್ಲ. ಮನೆಗ್ ಬಂದ್ ನೀವು ಅದನ್ನ ಅಲ್ಲಿ ಏನ್ ಕೂಗಾಡ್ಬೇಕು ಅನ್ಕೊಳ್ತಿದ್ರೋ ಇಲ್ಲಿ ಇನ್ನ ಡಬಲ್ ಆಗಿ ನೀವು ಕೂಗಾಡ್ತೀರಾ. ಇದರಿಂದ ಇಡೀ ಮನೆ ಎನ್ವಿರಾನ್ಮೆಂಟ್ ಹಾಳಾಗತ್ತೆ. ಬಟ್ ಅದಕ್ಕಿಂತ ಸೈಲೆಂಟ್ ಆಗಿ ಒಂದು ಪಿಲೋ ಬೀಟಿಂಗ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಎಮೋಷನ್ಸ್ ಅನ್ನ ನೀವು ಈಚೆ ಹಾಕಿದ್ರೆ ಬೇರೆಯವ್ರಿಗೆ ನಿಮ್ಮ ಒಂದು ಎಮೋಷನ್ಸ್ ಇಂದ ತೊಂದರೆ ಆಗಿರೋದಿಲ್ಲ. ಓಕೆ, ಅಂಡ್ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗ್ ಬರೋದು ಹೇಗೆ? ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗ್ ಬರೋದಿಕ್ಕೆ ಬೆಸ್ಟ್ ಥಿಂಗ್ ಅಂತ ಅಂದ್ರೆ ಕಾರ್ಮಿಕ್ ಕನೆಕ್ಷನ್ ವೆಸ್ಟ್ ವರ್ಕ್ಶಾಪ್ ಏನ್ ನಾನು ತೋರಿಸಿದ್ದೆ, ಅದು ಬೆಸ್ಟ್ ಥಿಂಗ್. ಬಿಕಾಸ್ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನಾವು ಟ್ರ್ಯಾಪ್ ಆದ್ವಿ ಅಂತ ಅಂದ್ರೆ ಅದರಿಂದ ಈಚೆ ಬರೋದು ಅಷ್ಟು ಈಸಿ ಥಿಂಗ್ ಅಂತೂ ಅಲ್ಲ. ಒಂದು ಕಡೆ ನಾವು ಸೇಫ್ ಆಗಿ ಕೂಡ ಈಚೆ ಬರ್ಬೇಕಾಗತ್ತೆ, ಒಂದು ಕಡೆ ಆ ನಮ್ಮ ಒಂದು ಓನ್ ಬ್ಲಾಕೇಜಸ್ ಇರತ್ತೆ, ಒಂದಷ್ಟು ಇನ್ನರ್ ಫಿಯರ್ಸ್ ಇರುತ್ತೆ ಒಂದು ಕಡೆ. ಸೊ ಹಾಗಾಗಿ ಜಸ್ಟ್ ಇನ್ ಜನರಲ್ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗ್ ಬರೋದು ಹೇಗೆ ಅಂತ ಅಂದ್ರೆ ಇನ್ ಜನರಲ್ ಇರೋದಿಲ್ಲ, ಅದು ಕಂಪ್ಲೀಟ್ಲಿ ಪರ್ಸನಲ್ ಆಗಿರುತ್ತೆ. ಒಂದೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಕೂಡ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ನಾವು ಅದರಿಂದ ಈಚೆ ಬರೋದಕ್ಕೆ ಗೈಡ್ ಮಾಡ್ಬೇಕಾಗತ್ತೆ. ಸೊ ಓವರ್ ಆಲ್ ಆಗಿ ನಾನು ಇಲ್ಲಿ ಗೈಡ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಇನ್ ಜನರಲ್ ಅಂತ ಇರೋದಿಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಬಂದಾಗ.